ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಫಸ್ಟ್ ಹ್ಯಾಕಥಾನ್ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಹೋಗಿದ್ದು. ಭಾಳ ಎಂಜಾಯ್ಫುಲ್ ಆಗಿತ್ತು. ಅದರ ಸ್ವಲ್ಪ ಕ್ಲಿಪ್ಗಳನ್ನು ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು ಹೆಂಗಿರುತ್ತೆ ಹ್ಯಾಕಥಾನ್ ಅಂತ. ಹ್ಯಾಕಥಾನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಮೊದಲು ಧೈರ್ಯ ಇರಬೇಕು, ಹಾಗೆ ಎಲ್ಲರೂ ಇಂಟ್ರ್ಯಾಕ್ಟಿವ್ ಆಗಿರಬೇಕು. ಅಂದರೆ ಎಲ್ಲರನ್ನು ಒಳಗಾಗಿಸ್ಕೊಳ್ಳಬೇಕು. ಎಲ್ಲರೂ ಒಂದು ಒಳ್ಳೆಯ ಸಾಮರ್ಥ್ಯವನ್ನು, ಅವ್ರ ಹತ್ರ ಇರೋ ಸಾಮರ್ಥ್ಯವನ್ನು ತೋರಿಸ್ಬೇಕು. ಡೆಮೋ ತೋರಿಸುವಾಗ ಎಲ್ಲರೂ ಇಂಟ್ರ್ಯಾಕ್ಟಿವ್ ಆಗಿ ಅವರನ್ನು ಖುಷಿಪಡಿಸ್ಬೇಕು. ಅವ್ರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ನಾವು ಆನ್ಸರ್ ಮಾಡೋ ಕೆಪಬಿಲಿಟಿ ನಮ್ಮ ಹತ್ರ ಇರಬೇಕು. ಇದು ಒಂದು ಹ್ಯಾಕಥಾನ್ಗೆ ಹೋಗುವ ಲಕ್ಷಣಗಳು. ಹಾಗೆ ಹ್ಯಾಕಥಾನ್ ಮಾಡಬೇಕಂದ್ರೆ ಮೇನ್ ಥಿಂಗ್ ಆಗಿ ವೆಬ್ ಡೆವಲಪ್ಮೆಂಟ್ ನಾಲೆಡ್ಜ್ ಇರಬೇಕು. ಒಂದು ಟೀಮಲ್ಲಿ ಒಬ್ಬನಾದರೂ ವೆಬ್ ಡೆವಲಪ್ಮೆಂಟ್ ಈ ಥರ ರಿಲೇಟೆಡ್ ಐಟಮ್ಸ್ನ ತಿಳ್ಕೊಂಡಿರಬೇಕು. ಹಾಗೆ ನಾನು ಮೊದಲೇ ಹೇಳಿದ್ನಲ್ಲ, ಪ್ರತಿಯೊಂದು ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರಬೇಕು. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದರೆ ಉತ್ತರ ಹುಡುಕುವ ಅದೇ ಕ್ಷಣದಲ್ಲಿ ಉತ್ತರ ಹುಡುಕೋ ಕ್ಯಾಪಬಿಲಿಟಿ ನಮ್ಮ ಒಂದು ತಲೆಯಲ್ಲಿ ಬರಬೇಕು. ಆಗ ಮಾತ್ರ ನಾವು ಹ್ಯಾಕಥಾನಲ್ಲಿ ಒಂದು ಒಳ್ಳೆಯ ಒಂದು ಭವಿಷ್ಯವನ್ನು ನೋಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್ ಏನಂದರೆ, ಕೆಲವೊಬ್ಬ ಟೀಮ್ಗಳು ಇರ್ತವೆ, ಅವರು ಒಬ್ಬೊಬ್ಬರೇ ಹೇಳ್ತಿರ್ತಾರೆ, ಇನ್ನೂರು 3 ಜನಕ್ಕೆ ಏನೂ ಗೊತ್ತಿರಲ್ಲ. ಆ ಟೈಮಲ್ಲಿ ಈ ಟೀಮ್ ಸಕ್ಸಸ್ ಆಗೋಲ್ಲ. ಹಾಗೆ ಕೆಲವೊಂದು ಟೀಮಲ್ಲಿ ಏನು ಅಂದರೆ, ಟೀಮ್ ಅಷ್ಟೇ ಅಲ್ಲದೆ ಅವರು ಟೀಮ್ ಕ್ವಶನ್ ಕೇಳೋದಲ್ಲದೆ ಟೀಮ್ ಅವರೇ ಸರ್ಸಿಗೆ ಕ್ವಶನ್ಸ್ ಕೇಳ್ತಾರೆ. ಇದು ಆ್ಯಕ್ಚುಲಿ ಒಂದು ಟೀಮ್ನ ಒಳ್ಳೆಯ ಸಕ್ಸಸ್ ಅಂತಾರೆ. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ನಾವು ಪ್ರತಿಯೊಂದನ್ನು ಪ್ರಿಪೇರ್ ಮಾಡಿರಬೇಕು. ಏನೋ ಒಂದು ಸ್ವಲ್ಪ ಕೆಟ್ಟದಾಯ್ತಾ ಹೋಗಲಿ, ಅದನ್ನು ಕೆಟ್ಟದ್ದನ್ನು ಯಾವ ಥರ ಒಳ್ಳೇದು ಮಾಡಬೇಕಂತ ಗೊತ್ತಿರಬೇಕು, ಒಳ್ಳೆಯದನ್ನು ಯಾವ ಥರ ಕೆಟ್ಟದ್ದು ಮಾಡ್ಕೋಬೇಕು ಅಂತ ಗೊತ್ತಿರಬಾರ್ದು. ಇದು ನಿಜವಾದ ಹ್ಯಾಕಥಾನ್. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನೀವು ಬರೀ ಏನೋ ಒಂದು ಪ್ರೊಜೆಕ್ಟ್ ಮಾಡಿ ಡೆಮೋ ತೋರಿಸ್ತೀರಾ ಅಂದರೆ ಅದಷ್ಟು ಸಕ್ಸಸ್ಸಿಗೆ ಕಾರಣ ಆಗೋಲ್ಲ. ನೀವು ಅವರನ್ನು ಎಷ್ಟು ಇಂಟ್ರ್ಯಾಕ್ಟಿವ್ ಆಗಿ ಮಾಡ್ಕೊತೀರಾ, ಹಾಗೆ ಅವ್ರಿಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ನಿಮ್ಮ ಪ್ರೊಜೆಕ್ಟನ್ನು ಅನ್ನೋದ್ರ ಮೇಲೆ ನಿಮ್ಮ ಒಂದು ಪಾಯಿಂಟ್ಸ್ ಆಗಲಿ, ನಿಮ್ಮ ಒಂದು ಸಕ್ಸಸ್ ಆಗಲಿ ನಿಂತಿರುತ್ತೆ. ಸೊ ನಾವು ಕೂಡ ಹಾಗೆ ಮಾಡಿದ್ದು. ಈ ಟಿಪ್ಸ್ಗಳನ್ನು ಬಳಸ್ಕೊಂಡು ನಾವು ಕೂಡ ಹ್ಯಾಕಥಾನಲ್ಲಿ 4ನೇ ಸ್ಥಾನದಲ್ಲಿ ಗೆದ್ದಿದ್ದೇವೆ. ಯಾಕೆ 4ನೇ ಸ್ಥಾನಪ್ಪ, ಇವನೇನು 1ನೇ ಸ್ಥಾನಕ್ಕೆ ಬಂದವ್ರ ಜೊತೆ ಆಡ್ತಾನಲ್ಲ ಅಂದರೆ, ಇಲ್ಲ, 4ನೇ ಸ್ಥಾನದಲ್ಲಿ ಬಂದರೂ ಕೂಡ ನಾವು ಹಾರ್ಡ್ವೇರ್ ಸಿಸ್ಟಮ್ ಯೂಸ್ ಮಾಡಿರಲಿಲ್ಲ, ಅದಕ್ಕೆ 4ನೇ ಸ್ಥಾನದಲ್ಲಿ ಬಂದ್ವಿ. ಇದು ನಮ್ಮ ಹ್ಯಾಕಥಾನ್ ಜರ್ನಿ.